ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ವೈಕುಂಠ ಏಕಾದಶಿಯ ದಿವಸ ರಾತ್ರಿ ಸಾಯಂಕಾಲ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ನಿಮ್ಮ ಕನಸುಗಳೆಲ್ಲ ಈಡೇರಲಿ. ನಿಮ್ಮ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ. ಈ 2026ರಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಆಲ್ ಮೈ ಫ್ಯಾಮ್ಲಿ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. 2025 ಬಂತು. ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬೆಳಗ್ಗೆ ಪೂಜೆ ನಾನು ಮಾಡಿದ್ದೆ. ಈಗ ಸಾಯಂಕಾಲ ನಮ್ಮ ಮನೆಯವರು ಹೂವು ಎಲೆ ಎಲ್ಲ ತೊಗೊಂಬಂದಾರ. ಅವರ ಏರಿಸಿ ಪೂಜೆ ಮಾಡಕತ್ತಾರ ನೋಡ್ರಿ. ನಾವೇ ಅಲ್ಲಿ ಕುಂತಾಳ. ಅಕ್ಕಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ. ಅದನ್ನೆಲ್ಲ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಿನ್ನೆ ವಿಡಿಯೋದಲ್ಲಿ. ಇವಾಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ನೋಡ್ಬೋದು, ಹೂವು ಎರ್ಸಕತ್ತಾರ ನಮ್ಮ ಮನೆಯವರು. ದೀಪ ಶಾಂತಿ ಆಗಿಲ್ಲಲ್ಲ, ಬೆಳಿಗ್ಗೆ ಹಚ್ಚಿದ್ದು ನೋಡ್ರಿ. ಆ ದೀಪ ಇನ್ನೂ ಶಾಂತಿ ಆಗಿಲ್ಲ. ಹಂಗೆ ದೀಪ ಉರಿಯಾತೈತಿ. ಕಾಮಾಕ್ಷಿ ದೀಪ ಶಾಂತಿ ಆಗೈತೇನ? ತುಪ್ಪ ಹಾಕಿನಲ್ಲ ಅದಕ್ಕೆ ಅದು ಆಗೈತಿ ಶಾಂತಿ ನೋಡ್ರಿ. ಕೆಂಪು ಹೂವು ಕಾಕಡ ಹೂವು ತೊಗೊಂಬಂದಾರ. ಎರ್ಸಾಕತ್ತಾರ, ಚಂದ ಎರ್ಸಾಕತ್ತಾರ. ನಮಗೆ ತನ್ನ ತಲೆ ಸ್ನಾನ ಮಾಡ್ಕೊಂಬಂದು ರೆಡಿ ಆಗತ್ತಾಳ. ಈಗ ಪಾತ್ರೆ ತೊಳೆದು ಕೊಟ್ಲು. ನಾನು ಕಸ ಗುಡಿಸಿದ್ದೆ ಸಾಯಂಕಾಲದ್ದು. ಅಕ್ಕಿ ಪಾತ್ರೆ ತೊಳೆದು ತಲೆ ಸ್ನಾನ ಮಾಡ್ಕೊಂಡು ಬಂದ್ಲು. ನಾವ್ಯಾಗ ಊಟ ಮಾಡಿಸಿದೆ, ಉಣಿಸಿ ಕಸ ಗುಡಿಸಿ ಕುತ್ಕೊಂಡಿದ್ದೆ. ಇವ್ರು ಬಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಕತ್ತಾರ ನೋಡ್ರಿ. ಈಗ ಚಹಾ ಕಾಯಿಸ್ಬೇಕು. ಹಾಲು ಬಿಸಿ ಮಾಡಿದೆ. ಸ್ವಲ್ಪ ಕೆನೆ ಬಂದೈತೆ, ಅದನ್ನು ಸೋಸ್ಕೊತೀನಿ. ಚಮಚಲ್ಲಿ ತೆಗಂಗಿಲ್ಲ ಫ್ರೆಂಡ್ಸು. ನಾನು ಚಮಚಲ್ಲೇ ತೆಗೆದ್ರೆ ಬರೋದಿಲ್ಲ ಅದು ನೀಟಾಗಿ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಈ ರೀತಿ ಚಹಾ ಹೆಂಗೆ ಸೋಸ್ಕೊತೀನಿ ನೋಡ್ರಿ, ಹಂಗೆ ಅದನ್ನು ಸೋಸ್ಬಿಡ್ತೀನಿ. ಅದು ಚಹಾ ಸೋಸೋದ್ರಾಗ ಉಳಿದ್ಬಿಡ್ತೈತಿ ನೋಡ್ರಿ. ಅದು ಹಿಂಗೆ ಎಲ್ಲ ಬಂದು ಚೂರ ಬಂದೈತಿ. ಬೆಳಿಗ್ಗೆ ತೆಗ್ದೀನಿ. ಈಗ ಕಾಸಿ ನೋಡ್ರಿ, ಮತ್ತೆ ಇಷ್ಟು ಬಂದೈತಿ. ಚಾಕಿಡ್ತೀನಿ. ಚಾಕಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅವರಿಬ್ಬರ ಹೋಗ್ತಾರೆ ಈಗ ದೇವಸ್ಥಾನಕ್ಕೆ. ನಾನು ಹೋಗ್ಬೇಕು ಅಂದ್ಕೊಂಡೆ, ಬಟ್ ಆಕಿ ನೋಡಲ್ಲ ಹೆಂಗೆ ಹೋಗೋಕ್ಕಾಗಲ್ಲ ನನಗೆ. ಅದಕ್ಕೆ ಅವರ ಹೋಗಿ ಬರ್ತಾರೆ ಇಬ್ಬರು ತಂದೆ ಮಗಳು. ಮಸ್ತ್ ಏರ್ಸಾಕತ್ತೀರಿ ಬಿಡ್ರಿ ಹೂವನ್ನ. ದೇವ್ರಿಗೆ ಹೂವು ಮಸ್ತ್ ಏರ್ಸಾಕತ್ತೀರಿ. ಎಷ್ಟು ಚಂದ ಕಾಣತೈತಿ ನೋಡ್ರಿ ಫ್ರೆಂಡ್ಸ್. ಎದ್ದೇಳ್ರಿ. ಅಲ್ಲ, ಅವ್ರು ಹಿಂಗೆ ಇದು ಬಗ್ಗೆ ಎದ್ರಲ್ಲ, ಕ್ಲಿಯರಾಗಿ ಬರಾಕತ್ತಿತ್ತು ನೋಡ್ರಿ. ಎಷ್ಟು ಚಂದ ಏರ್ಸ್ಯಾರ ನಮ್ಮ ಮನೆಯವ್ರು ಹೂವನ್ನ. ಕೆಳಗಡೆನೇ ಏರಿಸ್ರಿ. ಹೂ ಮುಡ್ಸಾಕತ್ತಾರ ದೇವರಿಗೆ ನೋಡ್ರಿ. ದೇವ್ರ ವಸ್ತು ಹೋದ ವಾರನಾರ ತಿಕ್ಕಿ ಎಲ್ಲ ಪೂಜೆ ಮಾಡಿದ್ದೆ. ಅದಕ್ಕೆ ಇನ್ನೂ ಒಂದು ವಾರನಾಗಿಲ್ಲ, ಶುಕ್ರವಾರಕ್ಕೆ ಒಂದು ವಾರ ಆಗುತ್ತೆ. ಅದಕ್ಕೆ ಹಾಗೆ ದೀಪ ಹಚ್ಚಿ ಮುಗಿಸಾಕತ್ತೀವಿ ಇವತ್ತು. ಏನವ ಏನು ಹಿಂಗೆ ಕಪ್ಪರಾಕತ್ತೈತಿ? ಹಾಂ, ಹಂಗೆ ಒರೆಸ್ಕೊ. ಕಪ್ಪರಾಕತ್ತೈತಿ ನೋಡ್ರಿ. ಅಕ್ಕಿನ ಹಿಡಿದ್ನೆಲ್ಲ ಅವಾಗ. ಚಹಾ ಕುಡಿದು ಹೋಗ್ತಾರಂತೆ ದೇವಸ್ಥಾನಕ್ಕೆ. ಮತ್ತು ಅಲ್ಲಿ ಕ್ಯೂ ನಿಂದಿರ್ಬೇಕು ಇವ್ರು, ಹೋಗಿ ಟೈಮ್ ಆಗುತ್ತೆ. ಅದಕ್ಕೆ ಕುಡಿದು ಹೋಗಿ ಅನ್ನಕತ್ತಾರೆ. ಚಹಾ ಕಾಸ್ತೀನಿ. ಮಾತಾಡ್ಸ್ಲೆ. ಅಯ್ಯ ಖುಷಿ. ಹಾಂ, ಎಲ್ಲ ಗೊತ್ತಾಗತ್ತೆ ಮಾತಾಡಿದ್ದು. ಹಾಂ, ಹೊರಗೆ ದೀಪ ಹಚ್ಚಿ ಉದನ್ ಕಟ್ಟಿ ಬೆಳಗ್ರೆ
ಚಾಕಿಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ನೆನಪಾಗೈತದ. ಯಾಕ ಆವಾಜು ಹಾಂ, ಒಬ್ರು ಗಂಟಿಗೆ ಬರ್ಸಾರು, ಒಬ್ರು ಉದಿನ ಕಡ್ಡಿ ಬೆಳಗಾರು. बजे हम बजे हम ಅಲ್ಲಿ ಕೆಳಗಿದಾವೆ ಎರಡು ರೆಡಿನ ಅದಾವೆ. ಎಣ್ಣೆ ಹಾಕೋದು ಹಚ್ಚೋದು ಅಷ್ಟೇ. ತುಳಸಿಗೆ ಅಷ್ಟೇ ಹಚ್ಚಿಟ್ರಿ, ಬಾಗಿಲಿಗಿನ ಹಚ್ಚ್ರಿ ಅಂತ ಹೇಳಿದ್ದೆ. ಓಕೆ ಫ್ರೆಂಡ್ಸ್, ಅವ್ರು ಪೂಜೆ ಮಾಡಿದರು, ನಾನು ಚಹಾ ಕಾಸಿದೆ ನೋಡ್ರಿ. ಹೋಗಿತ್ತು ನನ್ನ ಫೋನ್ ಹಾಳಾಗಿ. ಎಪ್ಪ ದೇವ್ರಿ, ನೋಡ್ರಿ ಗ್ಯಾಸ್ ಬೇರೆ ಜೋರಾಗ್ಬಿಟ್ಟೈತಿ. ಫೋನ್ ಚಾದಾಗ ಬೀಳ್ತಿತ್ತು, ಜಸ್ಟ್ ಮಿಸ್. ಹಾಂ, ಅಯ್ಯೋ ಎಲ್ಲರೂ ಹಂಗೆ ಆಗಲ್ಲಮ್ಮ. ಆದ್ರೆ ನಮ್ಮ ಹುಷಾರ್ನಾಗ ನಾವಿರ್ಬೇಕು. ಎಣ್ಣೆ ಸೋರುತ್ರಿ, ಸಣ್ಣ ಪ್ಲೇಟ್ ಇಡ್ಬೇಕಾದ್ರೆ ಬಿಡಕ್ಕೆ. ಮೊನ್ನೆ ಹಚ್ಚಿದಾಗ ಸೋರ್ಬಿಟ್ಟೈತಿ ಎಣ್ಣೆ ಎಲ್ಲ. ಕಡ್ಡಿ ಮಗಳ ಐಡಿಯಾ ನೋಡಿ. ಕಡ್ಡಿಪಟ್ನ ಒಂದು ದೀಪದಿಂದ ಒಂದು ದೀಪ ಹಚ್ಬಾರ್ದು ಅಂತಾರ, ಗೊತ್ತಿಲ್ಲ ಒಟ್ಟು. ಬಿಡ್ರಿ, ಅಲ್ಲೇ ಇರಲಿ. ಚಿಕ್ಕ ಪ್ಲೇಟ್ ಇಡಬೇಕು. ಎಣ್ಣೆ ಸೋರ್ತೈತೆ, ಅದು ಬತ್ತಿ ಗುಂಟ ಕೆಳಗೆ ಎಣ್ಣೆ ಇಳಿದು ಬಿಡ್ತೈತಿ. ಎಲ್ಲದ ಇಲ್ಲ, ಬೇಡ ಬಿಡು, ಇಡು. ನೋಡ್ರಿ ಫ್ರೆಂಡ್ಸ್, ಚಹಾ ಸೋಸಾಕತ್ತೀನಿ. ನಾ ಕುಡ್ದೆ ಅಲ್ಲೇ, ನಾ ಕುಡಿದು ಅವ್ರಿಗೆ ಸೋಸಾಕತ್ತೀನಿ ಇಬ್ಬರಿಗೆ. ಅವ್ರು ಕುಡಿದು ಹೋಗ್ತಾರೆ, ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನಾವು ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಏನು ಮಾಡೋದು? ಆಯ್ತು, ಇದಿಷ್ಟು ಸೋಸಿಬಿಡ್ತೀನಿ. ಚಹಾ ಮಸ್ತಾಗೈತಿ, ಜಾಸ್ತಿ ಸೀನೂ ಆಗಿಲ್ಲ. ನಾನು ಮಾಡಿದ್ರೆ ಕರೆಕ್ಟ್ ಮಾಡ್ತೀನಿ, ಸೀನೂ ಮಾಡಲ್ಲ, ಸಪ್ಪನೂ ಮಾಡಲ್ಲ. ನಮ್ಮ ಮನೆಯವ್ರು ಚಹಾ ಕಾಯಿಸಿದ್ರು ಅಂದ್ರೆ ಕೆಟ್ಟ ಸಿಹಿ ಮಾಡಿಬಿಡ್ತಾರೆ. ಕೆಟ್ಟ ಸಿಹಿ ಆಗಿರೋ ಚಹಾ ಕುಡಿದ್ಬಿಟ್ಟು ನಾನು ಹಲ್ಲು ನೋವು ಬಂದುಬಿಡ್ತೈತಿ. ಅದಕ್ಕೆ ನಾನೇ ಮಾಡಿಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಿದ್ವಿ, ಅವ್ರು ಬಂದ್ರಲ್ಲ, ಅವ್ರದ್ದೊಂದು ಬಾಕ್ಸು ಅದೊಂದು ಉಳ್ಕೊಂತು. ಈಗ ಚಹಾ ಆದ್ಮೇಲೆ ಪೂಜೆ ಆಯ್ತು ಅವ್ರದ್ದು. ಚಹಾ ಕುಡಿದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಇಬ್ಬರು. ತಗೋರಿ ಚಹಾ. ನೋಡಿರಿ, ಪೂಜೆ ಮಸ್ತ್ ಆತು. ಅಲ್ಲಿಡು ಟೇಬಲ್. ಮಸ್ತ್ ಆತು ನೋಡಿ ಪೂಜೆ. ಹೂ ಇರ್ಲಾರ್ದಕ್ಕೆ ಹೆಂಗೆ ಬನ ಬನ ಅಂತಿತ್ತು ಬೆಳಿಗ್ಗೆ, ಹಂಗೆ ದೀಪ ಹಚ್ಚಿದೆ. ಈಗ ನೋಡಿ ಹೂ ಹಾಕಿದ ಗುಟ್ಲೆ ಎಷ್ಟು ಚಂದ. ಹಾಂ, ಯಾರಿಗಾದ್ರೂ, ನಿನಗಾದ್ರೂ ನಿಮ್ಮ ಅಪ್ಪಗಾದ್ರು. ಅಲ್ಲೊಂದು ಐತೆ ನೋಡಿ ಸೊಸಿದ್ದು, ತಗೊಂಬ. ನಾವ್ಯಾಗ ಒಂದು ಸ್ವಲ್ಪ ಉಳಿಸ್ರಿ ಇಬ್ಬರು ಸೇರಿ. ಹಾಂ, ಲೈಟೆಲ್ಲ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್.
ಪೇಟಿಎಮ್ ಮಾಡೋದು ಇಲ್ಲಿ ತನಕ ಕೆಲಸುತ್ತಾ. ಫ್ರೆಂಡ್ಸ್ ನೋಡ್ರಿ, ಹೋಗಿ ಬಂದರು ದೇವಸ್ಥಾನಕ್ಕೆ. ಪ್ರಸಾದ ತೊಗೊಂಬಂದಾರ ಅಲ್ಲಿಂದ. ಪುಳಿಯೋಗರೆ, ಹೂವು, ಲಡ್ಡು, ಪುಳಿಯೋಗರೆ ತಿನ್ನ. ಅಕ್ಕಿಗೆ ತಡ್ರಿ, ಚಂದ ಕುಂದ್ರಿಸಿ ತಿನ್ನಿಸ್ಬೇಕು. ಹಾಂ, ಕೊಡಿ. ಇದು ಹ್ಞೂ. ಹಾಂ, ಹಂಗಿಡ್ಬಾರ್ದು ನಮಿತ. ಗೋವಿಂದಾಯ ನಮ. ಗೋವಿಂದ ಗೋವಿಂದ ಅಂತಿದ್ರನ. ಚಂದಿತ್ತ ದೇವ್ರು? ಮಸ್ತ್ ಅಲಂಕಾರ ಮಾಡಿರ್ತಾರೆ ಇವತ್ತು. ಗಣೇಶ ಕೂರಿಸಿದ್ರು. ಗಣೇಶನ್ ಕುಂದ್ರಿಸಿದ್ರ? ಟಿವಿನ ಮ್ಯೂಟ್ ಮಾಡಿಲ್ಲ. ಮಸ್ತ್ ಇರ್ತೈತಿ ಇದು ಲಡ್ಡು. ಗೋಡಂಬಿ ತಿಂತೀಯ ನೀನು? ಗೋಡಂಬಿ ತಿಂತೀಯ? ಗಟ್ಟಿ ಐತಲ್ಲ ಯಾಕೆ? ಹಾಂ, ಅಲ್ಲೊಂದು ಐತೆ ನೋಡಿ, ತಿನ್ನು ಅದನ್ನು. ಒಳಗೆ ಎರಡು ಹೊಕ್ಕೊಂಬಿಟ್ಟು ಏನೂ ಮಾಡಲ್ಲ, ಅವ್ರ ಪಾಡಿಗೆ ಅವು ಇರ್ತವೆ. ಜೇನು ಹುಳ ಬಂದವು ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಹತ್ರ. ಆಮೇಲೆ ಅಲ್ಲಿ ಮುಂದೆ ನಮ್ಮ ಮನೆ ಹಿಂದೆ ಗಿಡ ಐತೆ. ಆ ಗಿಡದ ದೊಡ್ಡದು ಜೇನು. ಇವತ್ತು ಮಧ್ಯಾಹ್ನ ವಿಡಿಯೋ ಮಾಡ್ಬೇಕು ತೊಂಬ ನಮ್ಮಿ ಅಂದ್ರೆ ಫ್ರೆಂಡ್ಸ್ ಫೋನ್ ಹಚ್ಚಿದ್ಲಕ್ಕಿ ಫ್ರೆಂಡು. ಅಪರೂಪ. ಏನು 1 ವರ್ಷ ಆಗ್ಬಿಟ್ಟೈತಿ ಸ್ಕೂಲ್ ರಜೆ ಕೊಟ್ಟು. ನಾಳೆ ತೋರ್ಸೋಣ. ನಾಳೆ ದೊಡ್ಡ ಜೇನು ಐತಿ ಫ್ರೆಂಡ್ಸ್ ಗಿಡದಾಗ. ತಗೊಂಡ್ರ ಅವರು ಎಲ್ಲರೂ ಹೋಗಿರ್ತಾರ ದೇವಸ್ಥಾನಕ್ಕೆ. ಟಿವಿ ಮ್ಯೂಟ್ ಮಾಡ್ಯಾವ. ಅವಾಗಿಂದ ಹಂಗೆ ಮಾಡಕತ್ಬಿಟ್ಟಿನಿ. ಎಲ್ಲಿ ಕಾಪಿ ರೈಟ್ ಬರ್ತಾನೆ ಅದೊಂದು ಹೆದರಿಕೆ ನಮಗೆ. ಚುರ್ಚುರು ಹಾಕಿರ್ತಾರ. 5 ಸೆಕೆಂಡು 10 ಸೆಕೆಂಡ್ ಒಳಗಿರ್ಬೇಕೋ ಏನೋ ಗೊತ್ತಿಲ್ಲ. ಪುಳಿಯೋಗರೆ ಇಷ್ಟ ದೇವ್ರದ್ದು. ಪುಳಿಯೋಗರೆ ಚೆನ್ನಾಗೈತೆ. ದೇವಸ್ಥಾನದ್ದು ಎಲ್ಲ ಚೆನ್ನಾಗಿರ್ತೈತಿ.
ತೋನ ಅವ್ವ ಹೂ ತೆಗಿ ಆ ಕಿಟ್ಟಾಣಿ ಇಟ್ಕೊಂಡ ಬಿಟ್ಟಿಯಲ್ಲ ಹಂಗ ಹ್ಞೂ ತೆಗಿ ಹೂ ತೆಗಿ ಅದನ್ನ ಕಿವ್ಯಾಗ ಇಟ್ಕೋಬಾರ್ದವ ಕಿವ್ಯಾಗ ಇಡ್ತಾರ ನಾನು ತೆಗಿ ಹೋಗು ಹಂಗೆ ಇಡಬಾರ್ದು ತೆಗ್ದಿಡು ಚೆನ್ನಾಗೈತಿ ಫ್ರೆಂಡ್ಸ್ ಮಾತಾಡ ನೋಡ್ರಿ ಇವಾಗ ನಾವು ರಾತ್ರಿ ಊಟಕ್ಕೆ ಅಡುಗೆ ಮಾಡಕತ್ತೀನಿ ಫ್ರೆಂಡ್ಸು ಏನು ಅಡುಗೆ ಮಾಡಕತ್ತೀನಿ ಅಂದ್ರೆ ತಾಲಿಪಟ್ಟು ಮಾಡ್ಬೇಕಂತ ಮಾಡಕತ್ತೀನಿ ತಾಲಿಪಟ್ಟಿಗೆ ಇಷ್ಟಕೊಂತ ಮೆಣಸಿನ್ಕಾಯಿ ಹಾಕಿ ನಮ್ಮ ಬಾಯಲ್ಲಿ ಉರಿಸ್ತಾರೆ ನೋಡ್ರಿ ಇವರು ಅಷ್ಟು ಕಡೆ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಇಲ್ಲೇ ತಾಲಿಪಟ್ಟು ಮತ್ತೇನು ಪೂರ ಹಸೆ ಹಿಂಡಿ ಮಾಡ್ಕೊಂಡ್ರಾತು ಮೆಣಸಿನ್ಕಾಯಿ ಜಾಸ್ತಿ ಇದ್ವಾ ಹಸೆ ಹಿಂಡಿ ಮಾಡ್ಕೊಂಡ್ರಾತು ಅಂತ ಹೇಳಿ ನಂಗೆ ಮಾಡಕ್ಕೋಗ್ಬೇಡ ನಂಗೆ ಹೊತ್ತು ತುಂಬಿತು ಪ್ರಸಾದ ಪಲ್ಯ ತರಕಾರಿಗೆ ನಾನು ಹೇಳ್ತೀನಿ ಹಾಕೊಳಕ್ ಚೆನ್ನಾಗಿರುತ್ತೆ ನಿಂಗೆ ಬೇಡ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಬಿಸಿ ಮಾಡ್ಕೊಂತೀನಿ ಯಾಕಂದ್ರೆ ಪ್ರಸಾದ ಹೊಡೆದ್ಮೇಲೆ ನಾನು ಸ್ವಲ್ಪ ಮಾಡ್ತೀನಿ ನಾನು ಏನು ಜಾಸ್ತಿ ಮಾಡಕ್ ಹೋಗಲ್ಲ ಪೂರ್ತಕ ಅನ್ನ ಐತೆ ಒಂದು ಸ್ವಲ್ಪ ಮಧ್ಯಾಹ್ನ ಮಾಡಿದ್ರೆ ಆ ಅನ್ನ ಹಾಕಿ ಮಾಡ್ಬಿಡ್ತೀನಿ ಸಾಂಬಾರು ಐತಿ ಇನ್ನೂ ಇಲ್ಲ ಟೊಮೆಟೊ ಸಾರು ನಿಮ್ಮಿದೆ ಬಿಸಿ ಮಾಡಿ ತೆಗೆದಿರ್ತೀನಿ ಇಲ್ಲ ನಿಮ್ಮಪ್ಪ ಅಂದಾಗ ಹಾಕೊಂಡು ಅಂತಾನೆ ಉಂಡ್ರಿ ಇನ್ನೊಂದು ತಾಲಿಪಟ್ಟ ತುಂಬ್ರಿ ಈರುಳ್ಳಿ ಟೊಮೆಟೊ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಇದಕ್ಕೆ ಫ್ರೆಂಡ್ಸ್ ಚಟ್ನಿಗೆ ಹಸಿ ಚಟ್ನಿಗೆ ಆಲೂ ಪರೋಟ ಮಾಡ್ಬೇಕಾಯ್ತು ಆಲೂ ಪರೋಟ ಆದ್ರೆ ಹೊಟ್ಟೆ ಸಿಗ್ತೈತಿ ಈಗ ಹೊಟ್ಟೆ ತುಂಬೈತೆ ಅಂದಿ ಅದೇನೋ ಗೊತ್ತಿಲ್ಲ ಅಲ್ಲಿಂದ ಬಂದ್ಬಿಡ್ತು ಹಸು ಇಲ್ಲಿಂದ ಬಡ್ಕೊಂಡೆ ಒಂದು ನಿಮಿಷ ಫ್ರೆಂಡ್ಸ್ ಹೇಳಮ್ಮ ಯಾವ್ದು ಒಂದೊಂದು ತಿಂದು ಮಕ್ಕೊಂಡ್ಬಿಟ್ರೆ ಉಳಿದಿದ್ದು ಮತ್ತು ಅವೇನು ಕಡಿಮೆವ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ಬೋದು ಅದೇ ನಾಷ್ಟ ಇಲ್ಲಿ ಹೊರಗೆ ನಮ್ಮ ಅಪ್ಪ ಎಲ್ಲ ಕುಂತಾರ ನಮ್ಮ ನಾಯಿ ಈ ಇದಕ್ಕೆ ಬೇಕಲ್ಲ ಚಟ್ನಿಗೆ ಚಟ್ನಿ ಮಾಡಿ ಇಟ್ಕೊಂಡ್ರೆ ಇದಕ್ಕೂ ಹಾಕೈತೆ ತಾಲಿಪಟ್ಟಿಗೆ ಮತ್ತೆ ಕಾಳು ನೆನೆ ಹಾಕ್ತೀನಿ ಇವತ್ತು ಹಾಂ ಮಡ್ಕಿ ಕಾಳು ನೆನೆ ಹಾಕಿ ಸ್ವಲ್ಪ ನೆನೆ ಹಾಕ್ತೀನಿ ಮಣ್ಣು ಜಾಸ್ತಿ ಮಾಡಿಬಿಟ್ಟಿದ್ದೆ ಸ್ವಲ್ಪ ನೆನೆ ಹಾಕಿ ನಾಳೆ ರಾತ್ರಿಗೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕಾಳ್ಕೊಂಡೆ ರಾತ್ರಿ ಹೋಗಿಲ್ಲ ನಾನು ಬೆಳಿಗ್ಗೆ ಅಂದ್ಕೊಂಡಿದ್ದೆ ಅಪ್ಪ ಈರುಳ್ಳಿನ ಸಣ್ಣದಾಗಿ ಟೊಮೆಟೊ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಹಾಳೆ ಇಲ್ಲಲ್ಲ ಎಣ್ಣೆ ಹಾಳಿ ಹೇಳ್ಬೇಕು ಅದಲ್ಲ ಹಂಗೆ ತಗೊಬರ್ತೀವಿ ಬಿಸಾಕ್ಬಿಟ್ಟಮ್ಮ ನಿಮ್ಮಪ್ಪ ನಾನು ಬಿಸಾಕಿನಿ ಮಣ್ಣು ಹಾಕಿರಲ್ಲ ತಗೋ ನಿಮ್ಮ ನಾವೇ ನಿಂತಾಗ ಈಗ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಮೊಸರು ತೆಗೆದಿಟ್ಟಿದ್ದೆ ಮೊಸರು ಐತಿ ಮೊಸರು ಸ್ವಲ್ಪ ಕೆಂಪು ಚಟ್ನಿನೂ ಐತಿ ಕೆಂಪು ಚಟ್ನಿ ಮಸ್ತ್ ಆಕೈತಿ ತಾಲಿಪಟ್ನೆ ಖಾಲಿ ಆಗೈತಿ ಈಗ ಚೂರು ಐತಿ ನಂಗೆ ಬೇಕೀಗ ಆಗತ್ತದ ಏನು ಮಾಡ್ಕೊಳಕತ್ತಿ ಇವತ್ತು ಅವನ ಮುಚ್ಚಿ ಉರಿಯಾಕತ್ತೀನಿ ನಾನು ಅದು ಚೆಟ್ ಅನ್ನೋ ಸೌಂಡಿಗೆ ಕಣ್ಣು ಮುಚ್ಚಕತ್ತೀನಿ ಅವನೇ ಫೋನು ಹಂಗೆ ಮಾಡ್ತಿದ್ರು ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ನಾವು ಮತ್ತೆ ಹಾಂ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸಿಗ್ತೀವಿ ಬಾಯ್ ನೋಡ್ರಿ ಫ್ರೆಂಡ್ಸು ಜೇನು ಹುಳ ಯಾಪರಿ ನಮ್ಮ ಮನೆ ಮುಂದೆ ಲೈಟಿನ ಕೊಂಬಿಗೆ ಕಂಬಕ್ಕೆ ಯಾಪರಿ ಮೆತ್ಕೊಂಡ್ಬಿಟ್ಟವು ಒಂದಕ್ಕೊಂದು ಕಂಬಕ್ಕೆ ಅಂಟ್ಕೊಂಡ್ಬಿಟ್ಟಿದ್ವು ಅಲ್ಲಿ ಎದುರುಗಡೆ ಗಿಡ ಕಾಣಿಸ್ತೈತೆ ನೋಡ್ರಿ ದೊಡ್ಡ ಗಿಡ ಆ ಗಿಡದಾಗ ಅದು ಜೇನಿತ್ತು ಫ್ರೆಂಡ್ಸು ಕತ್ಲಾದ್ಗುಟ್ಲೆ ಹೊರಗಡೆ ಲೈಟ್ ಹಾಕಿದ್ಗುಟ್ಲೆನ ಆ ರೀತಿ ಲೈಟಿನ ಕೊಂಬಕ್ಕೆ ಬಂದು ಆ ಪರಿ ಮಾಡಕತ್ತಾವ ನೋಡ್ರಿ ನಮ್ಮ ಮನೆ ಮುಂದೆ ಕರೆಂಟು ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಾವು ಆನ್ ಇಟ್ಟಿದ್ವಿ ಫಸ್ಟಿಗೆ ಎಲ್ಲ ಬಂದುಬಿಟ್ಟಿದ್ವು ಮತ್ತು ಆಮೇಲೆ ಆಫ್ ಮಾಡಿದ್ವಿ ಫ್ರೆಂಡ್ಸ್ ನೋಡ್ರಿ
ಚಟ್ನಿ ರೆಡಿ ಆಯಿತು. ಹಸಿ ಚಟ್ನಿ ಫುಲ್ ಖಾರ ಇರುತ್ತೆ ಫ್ರೆಂಡ್ಸ್ ಇದು. ಇನ್ನು ಈ ಕಡೆಯಲ್ಲಿ ಮೆಣಸಿನ್ಕಾಯಿ, ಬೆಂಗಳೂರಾಗ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ. ನಮ್ಮ ಕಡೆಯಲ್ಲಿ ಮೆಣಸಿನ್ಕಾಯಿ ಭಾಳ ಖಾರ ಇರ್ತಾವೆ ಫ್ರೆಂಡ್ಸ್. ಜೀರಿಗೆ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಉಪ್ಪು ಹಾಕಿ ನೋಡ್ರಿ. ಇಷ್ಟ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಸ್ವಲ್ಪ ಮಾಡಾಕತ್ತೀನಿ. ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿನಿ, ಒಂದು ಕಪ್ಪು ಇದ್ರ ಹಿಟ್ಟು ತೊಗೊಂಡಿನಿ, ಏನಪ್ಪ ಅಂದರೆ ಗೋಧಿ ಹಿಟ್ಟು. ಇಷ್ಟ ಅನ್ನ ಹಾಕ್ಕೊಂಡಿನಿ ರಾತ್ರಿ ಟೈಮ್ ನೋಡ್ರಿ. ಹಾಗಾಗಿ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಟೊಮೆಟೊ, ಅಜ್ವಾಯಿನ ಹಾಕ್ಕೊಂಡಿನಿ. ಜೀರಿಗೆ ಅಂತೂ ಇದಕ್ಕೆ ಹಾಕಿಬಿಟ್ಟಿನಲ್ಲ, ನಡಿತೈತಿ. ಟೊಮೆಟೊ ಇಷ್ಟೆಲ್ಲ ಹಾಕಿ ನೋಡ್ರಿ. ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಒಂಚೂರು ಖಾರದ ಪುಡಿ, ಅರಿಶಿನ ಹಾಕಿನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫಸ್ಟ್ ನೀರು ಹಾಕ್ಕೋಬಾರ್ದು, ಯಾಕಂದ್ರೆ ಈರುಳ್ಳಿ ಒಳಗೆ ನೀರು ಇರುತ್ತೆ, ಟೊಮೆಟೊ ಒಳಗೆ ನೀರು ಇರುತ್ತೆ. ಅನ್ನ ನೋಡಿರಿ, ರೈಸ್ ಮಧ್ಯಾಹ್ನದ ರೈಸ್ ಇತ್ತು, ಮೆತ್ತಗೈತಿ. ಅನ್ನನೂ ಕೂಡ ಮೆತ್ತಗಿದ್ರೆ ಇನ್ನೂ ಚಲೋ ಅನ್ನ. ಈಗ ಇದನ್ನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬಂದ್ಲ ನಮ್ಮ ನಮಿತಾ ಹೆಲ್ಪ್ ಮಾಡೋಕ್ಕೆ. ಹಸಿ ಮೆಣಸಿನ್ಕಾಯಿ ಚಟ್ನಿ ಹಂಗೆ ಹಿಡಿದ್ಬಿಟ್ರೆ ಕೈ ಉರಿತಾವೆ ಫ್ರೆಂಡ್ಸ್ ನನಗೆ. ಅದಕ್ಕೆ ಸ್ವಲ್ಪ ಬಿಸಿ ಐತಿ, ಆರಿದ ಮೇಲೆ ಅಂದ್ರೆ ಬಿಸಿ ಯಾಕೈತಂದ್ರೆ ಹಸಿ ಮೆಣಸಿನ್ಕಾಯಿ ಹುರಿದಿದ್ದು ನೋಡ್ರಿ, ಸ್ವಲ್ಪ ಇದೈತಿ. ನೀರು ಹಾಕ್ಕೊಳ್ಳಾರ್ದ ಕಲಸಿ ಆಮೇಲೆ ಬೇಕಂದ್ರೆ ನೀರು ಹಾಕ್ಕೊಂಡ್ರೆ ನಡಿತೈತಿ. ಜೋಳದ ಹಿಟ್ಟನ್ನು ಹಾಕ್ಕೊಂಡಿನಿ, ಬರೀ ಗೋಧಿ ಹಿಟ್ಟು ಬೇಡ ಅಂತೇಳಿ ಈ ಸಲ. ಗೋಧಿ ಹಿಟ್ಟು ಹೀಟ್ ಹಾಕೈತಿ, ಸೊಪ್ಪು ಹಾಕಿದ್ರೆ ಅಷ್ಟು ಹೀಟ್ ಆಗಂಗಿಲ್ಲ. ಜೋಳದ ಹಿಟ್ಟನ್ನು ಹೀಟ್ ಆಗಲ್ಲ. ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ ಮೆತ್ತಿ ಕಲಸಿಟ್ಕೊತೀನಿ. ಇದನ್ನು ಕಲಸಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿರಿ, ಈಗ ತಾಬಿಪಟ್ಟು ಆಗ್ಯಾವ ಇವತ್ತು. ಜೋಳದ ಹಿಟ್ಟು ಹಾಕಿನಿ, ಜಿಗಿ ಇಲ್ಲವು, ಅದ್ರದ್ದೇನು ಸಮಸ್ಯೆ ಇಲ್ಲ. ಇದು ಎಣ್ಣೆದು ಕವರ್ ಇದ್ದಿದ್ದಿಲ್ಲ, ಎಣ್ಣೆ ಕವರ್ ಆದ್ರೆ ಚೆಂದಾಗ ಬರ್ತಿದ್ವು ಅವು. ಬಟರ್ ಪೇಪರ್ ಅಂತ ಕೊಟ್ರೆ ಅದು ನೆಲಕ್ಕೆ ಎಲ್ಲ ಎಣ್ಣೆ ಹತ್ಕೊಂಡ್ಬಿಡ್ತದೆ. ಅದಕ್ಕೆ ಹಚ್ಚಿದ್ರೆ ಎಲ್ಲ ಒಂದು ತೆಳ್ಳಗ ಒಂದೊಂದು ದಪ್ಪಗಾಗ್ಯಾವ. ಇದು ಲಾಸ್ಟ್ ಒಂದು ಈ ಥರ ಆಯ್ತಿದ್ರು, ದಪ್ಪಗೆ ಮಾಡಿ ಮುಗೀತು ನೋಡ್ರಿ. ಮಾಡೋ ಬರೀ ಬಿಸಿ ಬಿಸಿ ತಾಲಿ ಪಡ್ತೀನಿ ನಾನು, ಮೊಸರು ಹಾಕ್ಕೊತೀನಿ. ನಾವೇಗ ಅವ್ರು ತಿನ್ಸಾಕತ್ತಾರ, ಹೋಗೋದು ತಿಂದು ಮಕ್ಕೊಂಡ್ಬಿಟ್ರೆ ಹಾಕೊಂಡ್ರೆ ನೋಡ್ರಿ ಜೇನು ಹುಳ ಬಂದೈತಿ ಅಡುಗೆ ಮನೆ ಅನ್ಸುತ್ತಾ ಫ್ರೆಂಡ್ಸ್. ನೋಡ್ರಿ ಜೇನು ಹುಳ ಅವರೇ ತೋರಿಸಿದ್ರಲ್ಲ ಫ್ರೆಂಡ್ಸ್. ನಾನು ಜೇನು ಹುಳ ಇವಾಗ ತೋರಿಸ್ತೀನಿ ಎಷ್ಟು ಕಡಿಮೆ ಆಗೈತೆ ಅಂತಂದು. ಬನ್ನಿ, ನೀನು ಹಾಕೋ ಬಾಮ. ನೋಡಿರಿ ಫ್ರೆಂಡ್ಸು, ಟೈಮ್ ಆದಂಗೆಲ್ಲ ಫುಲ್ ಎಲ್ಲ ಲೈಟಿಗೆ ಏನಂತಾರೆ ಮುತ್ಕೊಂಡ್ಬಿಟ್ಟಿದ್ವು. ಅದನ್ನು ನಮ್ಮಿತ ವೀಡಿಯೋ ಮಾಡಕತ್ತಾಳ ನೋಡ್ರಿ, ಎಷ್ಟು ಚಂದ ವೀಡಿಯೋ ಮಾಡ್ಯಾಳ. ನಮ್ಮ ಮನೆಯವ್ರ ಫೋನ್ಯಾಗ ಮಾತಾಡಕತ್ತಿದ್ರು, ಸೌಂಡ್ ಭಾಳ ಇತ್ತು, ಹಂಗಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಟೆ. ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನೋಡೋಣ ನಾಳೆ. ಓಕೆ, ಊಟ ಅದಕ್ಕೆ ನೀವು ಯಾರಾದ್ರೂ ರಿಪ್ಲೈ ಮಾಡಿದ್ರಿ ಅಂತ ಹೇಳಿ ಸ್ವಲ್ಪ ಫೋನ್ ಮಾಡಿ ಹೇಳಿದೆ. ಯಾರು ಮಾಡೋದು ಅದಕ್ಕೆ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಿಡ್ರಿ, ಯಾರು ರಿಪ್ಲೈ ಮಾಡಕ್ಕೆ ಹೋಗ್ಬಿಡ್ರಿ. ಅದು ಬರಲಿ, ನನ್ನ ಹತ್ರ ಬಂದಾಗ ನೋಡ್ತೀನಿ. ಓಕೆ, ಗುಡ್ ನೈಟ್. ನೋಡ್ರಿ, ಇಬ್ರಿ ಸೇರಿ ತಿನ್ಸಾಕ್ ಕೂತಾರ. ಯಾರು ಬಾಯಿ ತೆಗಿಲಿ ಅಂತ ಅಳಿಗಾಕಿ ನೀ ಮಾತಾಡ್ಕೊಂತ ಕುಂತಿದ್ ಹೋಗಿ ಇಷ್ಟತನ ಅಂತ ತಿನ್ಸ ಅಂತೀನಿ ಆಕಿಗೆ. ತಿನ್ನಿಸ್ರಿ. ವಾ ಫ್ರೆಂಡ್ಸ್, ನೋಡ್ರಿ, ರಾತ್ರಿ ಅಷ್ಟು ವಿಡಿಯೋ ಮಾಡಿದ್ವಿ, ಮತ್ತು ಈಗ ಕಂಟಿನ್ಯೂ ಮಾಡತ್ತೀನಿ. ಬೆಳಿಗ್ಗೆ ಎದ್ದು ಪಲಾವ್ ಮಾಡಿಕೊಟ್ಟೆ, ತಿನ್ನಕ್ಕೆ ಹಾಕ್ಕೊಂಡಾರ. ಮೊಬೈಲ್ ಬೇಕು ಒಟ್ಟು. ಹಾಂ, ನ್ಯೂಸ್ ಕೇಳಿ ಏನು ಉದ್ಧಾರ ಹಾಕಿರಿ? ನಿಮ್ಮ ರೂಟಿಂದ ಹೇಳ್ಬಿಡ್ತಾರನ ಅವ್ರು, ಬರೀ ಅವ್ರದ್ದು. ಹಾಂ ಹಾಂ
ಎಲ್ಲ ಇದು ಮಾಡ್ಕೊಂಡು ಹೋಗು. ಹ್ಞೂ ತಿನ್ನಾಗತ್ತಾರ. ಪಲಾವ್ ಮಾಡಿಕೊಟ್ಟೆ, ಅವ್ರಿಗೆ ಪಾತ್ರೆ ತೊಳೆದು ಇನ್ನೂ ಕಸ ಗುಡಿಸಿಲ್ಲ, ಗುಡಿಸ್ಬೇಕು. ಹೊರಗೆ ನೋಡ್ರಿ ಅಲ್ಲಿ ನಿನ್ನೆ ಜೇನು ಹುಳ ಎಲ್ಲ ಸತ್ತು ಬಿದ್ದ ಒಂದೊಂದು. ನಿನ್ನೆ ಹಾಕಿದ ರಂಗೋಲಿ ಎಲ್ಲ ಕೆಡ್ಸ್ಯಾವ, ಮುಕ್ಕರು ಬಿಟ್ಟಿದ್ವು ನೋಡ್ರಿ. ಅಲ್ಲೊಂದು ಐತಿ, ಇಲ್ಲೊಂದು ಐತಿ, ಇಲ್ಲೊಂದು, ಇಲ್ಲಿ 2 ತುಂಬಬೇಕೀಗ. ಮರ ಇಟ್ಟು ನೋಡ್ರಿ, ತುಂಬಿ ಇದನ್ನೆಲ್ಲ ಕಸ ಗುಡಿಸ್ಬೇಕು. ತಿನ್ನಾಕಂತಾರ, ಹೋಗಕ್ಕೆ ರೆಡಿ ಆಗ್ಯಾರ. ಚಲೋ ಆಗೈತಾ ನೋಡ್ರಿ. ಇಲ್ಲಿ ನಮ್ಮಿತ ಮಕ್ಕೊಂಡಾಳ, ಇನ್ನು ನಾವೇ ನೋಡಿ ಒದ್ದಾಡಕತ್ತ. ನಿದ್ದೆ ಐತಿ. ಎದ್ದೆದ್ದು ನೋಡಕತ್ತ. ಚಾಕ ಜೋರಾಗಿ ಇಟ್ಬಿಟ್ರಿ ಅಲ್ರಿ, ಉಕ್ಕಿತಂದ್ರೆ ಚಾಕೆ ಅವ್ರ ಇಟ್ರ. ಸಕ್ರೆ ಏಟು ಹಾಕಿರ ಅಂದ್ರೆ 3:30 ಹಾಕಿನಂತಾರೆ. ಏನು ಮಾಡ್ಯಾರೋ ಏನೋ. ಪಲಾವ್ ರೆಡಿ ಆಗೈತಿ, ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ. ನಾನು ಕಸ ಹಾಕಕ್ಕೆ ಹೋಗಿದ್ದೆ, ಕಸದ ಗಾಡಿ ಬಂದಿತ್ತು ನೋಡ್ರಿ. ಬಾಕ್ಸಿಗೆ ತುಂಬ ಹಾಕಿ ಇಟ್ಕೊಂಡ್ರೆ. ಇಲ್ಲಿ ಮೊಸರು ಬಜ್ಜಿ ಮಾಡೀನಿ ನಮಗೆ. ಅವ್ರು ತಿನ್ನಂಗಿಲ್ಲ ಮೊಸರು ಬಜ್ಜಿ. ಇದು ರಾತ್ರಿ ಮಾಡಿದ ತಾಲಿಪಟ್ಟು ನಮ್ಮಿತಾನು ಇವ ತಿಂದಿಲ್ಲಕ್ಕಿ. ಒಂದ ತಿಂದು ಅವ್ರ ಅಪ್ಪ ತಿನ್ನಿಸಿದ. ನಾವು ಯಾಕೆ ತಿನ್ನಿಸ್ತೀರಿ, ನಂಗೆ ತಿನ್ಸಲ್ಲನ ಅಂತ ಅಂದ್ಲು. ಅದಕ್ಕೆ ತೊಂಬೋಗಿ ಒಂದು ತಿನ್ನಿಸ್ತೀನಿ ಅಂತಂದು ಒಂದು ತಿನ್ನಿಸಿದ್ರೆ ತಿಂದು ಮಕ್ಕೊಂಡ್ಲು. ಹೊಟ್ಟೆ ಹಸ್ತಿಲ್ಲ ಅಂದು. ಈಗ ನಾನು ಅಷ್ಟು ಕಸ ಗುಡಿಸ್ಬೇಕು. ಹೊರಗಿಂದು ಒಳಗಿಂದು ಕಸ ಗುಡಿಸಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನೇನು ಆಕೈತಿ. ಫ್ರೆಂಡ್ಸ್ ನೋಡ್ರಿ, ನಾವ್ಯಾಗ ಮುಖ ತೊಳ್ಸಿದೆ, ನಾನು ಕಸ ಗುಡಿಸಿದೆ. ಅಷ್ಟು ಕಸ ಗುಡಿಸಿ ಮುಖ ತೊಳ್ಕೊಂಡು ಬಂದೀವಿ. ಇನ್ನು ಸ್ನಾನ ಮಾಡಿಲ್ಲ, ಆಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ. ನಾಷ್ಟ ಮಾಡಿಸಿದ್ರಾತು ಈಕಿಗೆ ಅಂಥೇಳಿ. ನೋಡ್ರಿ ಕಣ್ಣು ನೋಡ್ರಿ ಕಿವಿ ಹೆಂಗೆ ಮಾಡ್ಕತ್ತ. ಮೊಸರು ಬಜ್ಜಿ ಮತ್ತು ಪಲಾವು ಇವತ್ತಿನ ನಾಷ್ಟ ತಿಂತೀವಿ. ಓ ಟಿ ವಿ ಬಂದಾಗೈತಲ್ಲ ಅದಕ್ಕೆ, ಅದಿಲ್ಲ. ಹಾಂ ನೋಡ್ರಿ ಕಣ್ಣು ನೋಡ್ರಿ ಪಳ 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 ಬಿಡ್ತಾಳ. ಹಾಯ್ ಮಾಡು ನಾವೇ. ಹಾಯ್. ಇಬ್ಬರು ಇವಾಗ ಎದ್ದಾರ. ನಾನೆಲ್ಲ ಕಸ ಐಕೆ ಆವಾಗಲೇ ಎದ್ದಿದ್ಲು ಬಿಡ್ರಿ. ನಮಿತ್ತಾಗ ಒಂದು ಸ್ವಲ್ಪ ಮೈ ಬಿಸಿ ಆಗೈತಿ ಇವತ್ತು. ಈಗ ಎದ್ದಾಳಕಿನ ಮುಖ ತೊಳ್ಕೊಂಡು ಜ್ವರ ಐತಿ, ಗುಳಿಗೆ ತಗೋ ಅಂತ ಹೇಳೀನಿ. ತಗೊತಾಳೀಗ. ಓ ಓ ಓ ಓ ಏನು ಟಿ ವಿ ಹಾಕ್ಬೇಕಾ? ಟಿ ವಿ ಹಚ್ಬೇಕಾ? ಹೌದಾ, ಹಾಕ್ತೀನಿ ಟಿ ವಿ ಹಚ್ಬೇಕಂತ ನೋಡ್ರಿ. ಟಿ ವಿ ಹಂಗೆ ಓಡ್ತಾ ಇರಬೇಕು ಮನ್ಯಾಗ ಸಾಂಗ್, ಹೌದಿಲ್ಲ? ಕೈ ತೆಗಿ. ಟಿ ವಿ ಸಾಂಗ್ ಓಡ್ತಾ ಇರ್ಬೇಕಲ್ಲ. ಗುಂಡು 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 ಕೈ ತೆಗಿ. ಓಕೆ ಫ್ರೆಂಡ್ಸ್, ತಿಂತೀವಿ. ನನಗೂ ಯಾಕೋ ಒಂಥರ ಸುಸ್ತು ಅನ್ಸಾಗತ್ತೈತಿ. ತಿಂದು ಮುಂದಿನ ಕೆಲಸ ಮಾಡ್ಕೊತೀನಿ. ಓವಾ ಆವ ತಂಗಿ ಸೌಂಡ್ ಮಾಡ್ತಾಳ. ಹೌದಾ? ತಂಗಿ ಸೌಂಡ್ ಮಾಡ್ತಾಳ. ಟ್ರಿಜರಿ ಓಪನ್ ಮಾಡ್ತಾಳ. ಹೌದವ. ಕರಿ ಬಾನ್. ಕೆರಿ ಅಂತೀನಿ. ಬಾನ್ ನಮಿತಾ, ನಮಿತಾ ಬಾ, ಅಕ್ಕ ಕರಿತಾಳ. ನೋಡ್ರಿ ಹೆಂಗೆ ಮಾಡ್ತಾಳ ನಮ್ಮ ನವ್ಯ. ಯಾಕೆ ಇವತ್ತು ಫುಲ್ಲು ಆವಾಗಲೂ ಒಂದು ಸ್ವಲ್ಪ ಹತ್ಲು, ಈಗ ಸೈಲೆಂಟ್ ಆಯ್ಕೊಂತ ಏನೋ ಮಾತಾಡ್ಕೊಂತ ಆಕ್ಷನ್ ಮಾಡ್ಕೊತ ಬಂದ್ಲೋಡು ತಂಗಿ ಬಂದ್ಲೋಡು ತಂಗಿ. ಏನು ಹೇಳು ಏನಕ್ಕಿಗೆ ಹೇಳು, ಮಾತಾಡ್ಸ ತಂಗಿನ. ಏನಾಗೈತೆ? ಹೊಡೆದೈತೇನ? ಹೌದಾ? ನೋಡ್ರಿ ಸಪ್ಪಾಗ್ಯಾಳ. ಇವತ್ತು ಜ್ವರ ಬಂದೈತಿ. ಮುಖ ತೊಳ್ಕೊಂಡು ನಾಷ್ಟ ಮಾಡಿ ಟ್ಯಾಬ್ಲೆಟ್ ಐತಿ ತಗೋ, ಅರ್ಧ ತಗೋ ಟ್ಯಾಬ್ಲೆಟ್. ಏನು ಮೈ ಬಿಸಿ ಆಗೈತೆ. ಅವಾಗಲೇ ಮುಟ್ಟು ನೋಡಿದೆ.
ಓಕೆ ಫ್ರೆಂಡ್ಸ್, ತಿಂದು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ವಿಡಿಯೋ ಲೆಂತ್ ತುಂಬ ಆಕೈತಿ. ಇವಾಗ ಆಲ್ರೆಡಿ ಆಗೈತಿ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ನಾವೇ ಬಾಯ್ ಮಾಡ. ಬಾಯ್ 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 ಹಾಕಿದೆ.